ಸಾಧನ ಕೆರೆಗೆ ಜ್ಞಾನ ಸಂಪತ್ತಿನ ಕೇಂದ್ರ ಬಿಂದು ಸಾಧನ ಕೆರೆ ಧಾರವಾಡ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು. ಬೇಂದ್ರೆಯವರು ಕರ್ನಾಟಕದ ವರಕವಿ ಎಂದೇ ಪ್ರಸಿದ್ಧರು. 1973ರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ ನಾಲ್ಕು ತಂತಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ನೀಡಲಾಯಿತು ಹಾಗೂ ಬೇಂದ್ರೆಯವರು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನ. 1896 ಜನವರಿ 31ರಂದು ಧಾರವಾಡದಲ್ಲಿ ಆಯಿತು. ಬೇಂದ್ರೆಯವರ ಅಂಕಿತ ನಾಮ ಅಂಬಿಕಾ ತನಯದತ್ತ. ಇವರು ಕವಿ ಹಾಗೂ ಶಿಕ್ಷಕರೂ ಆಗಿದ್ದರು. ಇವರು ಕತೆ, ಕವನ, ವಿಮರ್ಶೆ, ಅನುವಾದದಲ್ಲಿ ಜನಪ್ರಿಯರು. ಇವರು ನವೋದಯ ಸಾಹಿತ್ಯ ಚಳವಳಿಯ ಹರಿಕಾರರು ಎಂದು ಕರೆಯಲಾಗುತ್ತೆ. ಇವರ ತಂದೆ ಹೆಸರು ರಾಮಚಂದ್ರ ಭಟ್ಟರು, ತಾಯಿ ಅಂಬಿಕೆ ಅಥವಾ ಅಂಬವ್ವ. ಇವರು 1919ರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು. ಅದೇ ವರ್ಷ ಇವರ ಪ್ರಥಮ ಕಾವ್ಯ ಸಂಕಲನವಾದ ಕೃಷ್ಣಕುಮಾರಿಯು ಆಗಲೇ ಪ್ರಕಟವಾಯಿತು. ಸಾಹಿತ್ಯ ರಚನೆಗೆ ಅವರ ಮೊದಲ ಒಲವು ಕಾಲೇಜಿನಲ್ಲಿದ್ದಾಗೆ ನಡೆಯಿತು. 1918ರಲ್ಲಿ ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅಲ್ಲಿಂದಾಚೆಗೆ ಅವರ ಕಾವ್ಯ ರಚನೆ ಮಾಡುತ್ತಲೇ ಬಂದರು. ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಲ್ಕು ತಂತಿ ಮೊದಲಾದ ಕವನ ಸಂಕಲನಗಳನ್ನು ನಾಲ್ಕು ತಂತಿ ಕೃತಿಗೆ 1973ರಲ್ಲಿ ಕೇಂದ್ರದ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕವಿತೆಗಳನ್ನಲ್ಲದೆ ನಾಟಕ, ಸಂಶೋಧನಾತ್ಮಕ ಲೇಖನಗಳು, ವಿಮರ್ಶೆಗಳು ಬೇಂದ್ರೆಯವರು ಬರೆದಿದ್ದಾರೆ. 1921ರಲ್ಲಿ ಧಾರವಾಡದಲ್ಲಿ ಅವರ ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ನೀಡಿತು. ಆಗಿನ್ನೂ ಸ್ವಾತಂತ್ರ್ಯ ಚಳವಳಿಯ ಬಿಸಿ ಏರಿದ್ದ ಸಮಯ. ಬೇಂದ್ರೆಯವರ ಗರಿ ಕವನ ಸಂಕಲನದಲ್ಲಿ ನರಬಲಿ ಎಂಬ ಕವನವು ಆಗಿನ ಬ್ರಿಟಿಷ್ ಸರ್ಕಾರದ ಕೋಪಕ್ಕೆ ಕಾರಣವಾಯಿತು. ದೇಶಪ್ರೇಮಿಗಳು, ದೇಶಭಕ್ತರೂ ಆಗಿದ್ದ ಬೇಂದ್ರೆ ತಾವು ಚಳವಳಿಯಲ್ಲಿ ಭಾಗವಹಿಸಿ ಕೆಲಕಾಲ ಸೆರೆಮನೆ ವಾಸವನ್ನು ಅನುಭವಿಸಿದರು. ಅವರು 1954ನೇ ಇಸ್ವಿಯಲ್ಲಿ ತಯಾರಾದ ವಿಚಿತ್ರ ಪ್ರಪಂಚ ಎಂಬ ಚಿತ್ರಕ್ಕೆ ಸಾಹಿತ್ಯ ಗೀತೆಗಳನ್ನು ರಚಿಸಿದ್ದಾರೆಂದರೆ ಆ ವರ್ಷದ ನವೆಂಬರ್ ತಿಂಗಳಲ್ಲಿ ಚಂದಮಾಮ ಪತ್ರಿಕೆ ಜಾಹೀರಾತೊಂದು ತಿಳಿಸುತ್ತದೆ. ಉತ್ತಮ ವಾಗ್ಮಿಗಳಾಗಿದ್ದ ಬೇಂದ್ರೆಯವರು ಉಪನ್ಯಾಸಗಳೆಂದರೆ ಜನರಿಗೆ ಹಿಗ್ಗು. ಅವರ ಮಾತೆಲ್ಲ ಕವಿತೆಗಳ ಉಪಾದಿಯಲ್ಲೇ ಹೊರಹೊಮ್ಮುತ್ತಿದ್ದವು. ಕನ್ನಡದಲ್ಲಿ ಅಲ್ಲದೆ ಅವರು ಮರಾಠಿ ಭಾಷೆಯಲ್ಲೂ ಬೇಂದ್ರೆ ಕೆಲವು ಕೃತಿಗಳನ್ನು ರಚಿಸಿದ್ದರು. ಅಧ್ಯಾತ್ಮದ ವಿಷಯದಲ್ಲಿ ಅವರ ಒಲವು ಬೆಳೆಸಿಕೊಂಡಿದ್ದರು. ಅರವಿಂದರ ವಿಚಾರಗಳಲ್ಲಿ ಆಸಕ್ತಿ ತೋರಿದವರು. ಅರವಿಂದರ ಕೃತಿಗಳನ್ನು ಇಂಗ್ಲಿಷ್ನಿಂದ ಭಾಷಾಂತರ ಮಾಡಿಕೊಟ್ಟರು. ಜನಪದ ದಾಟಿಯ ಅವರ ಎಷ್ಟೋ ಕವಿತೆಗಳನ್ನು ಗಾಯಕರು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಅವರ ಕವಿತೆಗಳ ನಾದ ಮಾಧುರ್ಯ ಅಪಾರ. ಅವರ ಬರೆದ ಪಾತರಗಿತ್ತಿ ಪಕ್ಕ ನೋಡಿದೆರನ ಅಕ್ಕ ಇಂದಿಗೂ ಚಿನ್ನರ ಅತ್ಯಂತ ಪ್ರೀತಿ ಪಾತ್ರ ಕವನವಾಗಿದೆ. ಗಣಿತದ ಲೆಕ್ಕಾಚಾರ ಮಾಡುತ್ತಾ ಬಾಳೆಹಣ್ಣಿನ ಕೊನೆಯಲ್ಲಿ ಹಲಸಿನ ಹಣ್ಣಿನ ಮುಳ್ಳುಗಳಲ್ಲಿನ ಜೇನುಗೂಡಿನಲ್ಲಿ
ನಿಮ್ಮ ಕಿರುಬೆರಳಿನ ಅಂಚಿಗಿಂತ ಚಿಕ್ಕದಾಗಿರುವ ಹೂಗಳಲ್ಲಿ ಎಲ್ಲೆಲ್ಲೂ ಲೆಕ್ಕ ವಿಚಾರವಿದೆ ಅನ್ನುತ್ತಾ ಕೊನೆಗೆ ದ ರಾ ಬೇಂದ್ರೆಯವರು ಗಣಿತದ ಲೆಕ್ಕಾಚಾರದಲ್ಲಿ ಮುಳುಗಿದ್ದರು. ಇವರನ್ನು ಕನ್ನಡದ ಟಾಗೋರ್ ಎಂದು ಕರೆಯಲಾಗುತ್ತದೆ. ನಮನ ಬೇಂದ್ರೆಯವರಿಗೆ ಸಂಖ್ಯೆಗಳು ಹೊಸ ಲೋಕವೊಂದನ್ನೇ ತೆರೆದಿದ್ದವು. ಬೇಂದ್ರೆಯವರ ಮನಸ್ಸಿಗೆ 441, ಹೃದಯಕ್ಕೆ 881 ಎಂದು ಸಂಖ್ಯೆ ನೀಡಿದವರು. ಬೇಂದ್ರೆಯವರಿಂದ ಪ್ರಕಟಗೊಳ್ಳುತ್ತಿದ್ದ ಧಾರವಾಡದಿಂದ ಸ್ವಧರ್ಮ ಎನ್ನುವ ಪತ್ರಿಕೆಯಲ್ಲಿ ಮೊದಲ ಪ್ರಕಟಗೊಂಡ ಬೆಳಗು ಕವಿತೆಯು 1932ರಲ್ಲಿ ಪ್ರಕಟಗೊಂಡಿದೆ. ಬೇಂದ್ರೆಯವರ ಮೊದಲ ಕವನವಾದ ಗರಿ ಕವನ ಸಂಕಲನದಲ್ಲಿ ಅದರಲ್ಲಿ ಮೊದಲ ಕವನ ಈ ಕವಿತೆಯು ರಚನೆಗೊಂಡಿದ್ದು 1919ರಲ್ಲಿ. 2013ರಲ್ಲೂ ಪ್ರಸಿದ್ಧವಾಗಿದೆ, ಅಥವಾ 2026 ಅಥವಾ 2030. ಹೀಗೆ ಈ ಸದಾಕಾಲ ಚಿರಂಜೀವಿ ಅಥವಾ ಚಿರಸ್ಥಾಯಿಯಾಗಿರುವ ಈ ಗರಿ ಕವನ ಇಂದಿಗೂ ಜೀವಂತ ಸೆಲೆಯಾಗಿದೆ. 100 ವರ್ಷದ ಹಿಂದೆ ಅವರ ಕವನ ಬೆಳಗು ಮೂಡಲ ಮನೆಯ ಮುತ್ತಿನ ನೀರಿನ ಹೀಗೆ ಅನೇಕ ಕವನ ಸಂಕಲನಗಳನ್ನು ಅವರು ರಚಿಸಿದ್ದಾರೆ. ಅವರು ಇಂದಿಗೂ ಚಿರಸ್ಥಾಯಿ ಮತ್ತು ನಿಜ ಕಾರಂಜಿಗಳಾಗಿವೆ. ಕೃಷ್ಣಕುಮಾರಿ, ಗರಿ, ಮೂರ್ತಿ, ಕಾಮಕಸ್ತೂರಿ, ಸಖಿಗೀತೆ, ಉಯ್ಯಾಲೆ, ನಾದಲೀಲೆ ಹೀಗೆ ಅನೇಕ ಕಾವ್ಯಗಳನ್ನು ಸಂಪುಟಗಳನ್ನು ರಚಿಸಿದ್ದಾರೆ. 1942ರಲ್ಲಿ ಮೇಘದೂತ, ಕಾಳಿದಾಸನ ಸಂಸ್ಕೃತ ಮೇಘದೂತವನ್ನು ಕನ್ನಡದ ಅವತರಣಿಕೆ ಅನಾವರಣ ಮಾಡಿದರು. ಹಾಗೆ ಹಾಡು ಪಾಡು, ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತಾಲಯ, ಜೀವ ಲಹರಿ, ಅರಳು ಮರಳು, ನಮನ, ಸಂಚಯನ, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷ ಯಕ್ಷಿ, 4 ತಂತಿ, ಮರ್ಯಾದೆ. 4 ತಂತಿಯು 1944ರಲ್ಲಿ ರಚನೆಯಾಯಿತು. ಹಾಗೆ ಶ್ರೀಮಾತ ಬಾ ಹತ್ತರ, ಇದು ನಭೋವಾಣಿ, ವಿನಯ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ಚತುರೋಕ್ತಿ ಮತ್ತು ಇತರ ಕವಿತೆಗಳು, ಪರಾಕಿ, ಕಾವ್ಯ ವೈಖರಿ, ತಾ ಲೆಕ್ಕನ ಕಿ ತಾ ದೌತಿ, ಬಾಲಬೋಧೆ, ಚೈತನ್ಯದ ಪೂಜೆ, ಪ್ರತಿಬಿಂಬಗಳು ರಚನೆಯಾದವು. ಹಾಗೆ ಇವರ ವಿಮರ್ಶೆಗಳೆಂದರೆ ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, ಮಹಾರಾಷ್ಟ್ರ ಸಾಹಿತ್ಯ, ಸಾಯೋ ಆಟ ಇವರ ನಾಟಕ ಇದು, ಕಾವ್ಯೋದ್ಯೋಗ. ಹೀಗೆ ಅನೇಕ ಕನ್ನಡದ ಸಾಹಿತ್ಯದ 4 ರತ್ನತ್ರಯಗಳು, ಸಾಹಿತ್ಯ ವಿರಾಟ ಸ್ವರೂಪ. ಮತ್ತು ಇವರ ಕುಮಾರವ್ಯಾಸ ಪುಸ್ತಿಕೆ ಇವರ ಕೊನೆ ವಿಮರ್ಶೆಯಾಗಿದೆ. ಇವರಿಗೆ ಸಂದ ಪ್ರಶಸ್ತಿ, ಪುರಸ್ಕಾರಗಳು ಹಾಗೂ ಬಿರುದುಗಳು ಎಂದರೆ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಸನ್ಮಾನ, 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನ, 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ,
ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಗಳು ಸಂದವು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ಪನ್ನು ಪಡೆದರು. ಬೇಂದ್ರೆಯವರ ಅನೇಕ ಹಾಸ್ಯಭರಿತ ಮತ್ತು ವಿಡಂಬನಾತ್ಮಕ ಹಾಗೂ ಜನಪದದ ಮೂಲ ಸ್ವರೂಪಗಳನ್ನು ಇವರ ಬರವಣಿಗೆಯಲ್ಲಿ ಮತ್ತು ಇವರ ಕವನ ಸಂಕಲನದಲ್ಲಿ ನಾವು ಕಾಣಬಹುದು. ಬೇಂದ್ರೆಯವರ ಕಾವ್ಯದ ಕೆಲವು ಸಾಲುಗಳನ್ನು ಇಲ್ಲಿ ನಾವು ನೋಡಬಹುದು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ವಾವೈದ, ಕುರುಡು ಕಾಂಚಾನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರನ್ನ ತುಳಿಯುತ್ತಲಿತ್ತು. ಹಾಗೆ ಹೃದಯ ವಿವೇಕವೇ ಆತ್ಮಖ್ಯಾತಿ, ಭಾರತದ ಭಾರತಿಗೆ ಉತ್ತರವೇ ಇಲ್ಲ, ಪ್ರಶ್ನೆಯೇ ಇಲ್ಲ, ಉದ್ಗಾರ ಸಾಲು ಸಾಲೆ, ಪ್ರಶ್ನೆಗಳ ಮಾಲೆ ಮಾಲೆ. ಹೀಗೆ ನಂತರ ಚಿನ್ನರಿಗೆ ಪಾತರಗಿತ್ತಿ ಪಕ್ಕ ನೋಡಿದರೆ ನಾಕ, ಇದು ಗರಿ ಕವಿದಿಂದಲೇ. ಹಾಗೆ ಇವರ ಮತ್ತೊಂದು ಶ್ರೇಷ್ಠ ಕವಿತೆಯ ಒಂದು ಪ್ಯಾರ ಏನಂದರೆ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡವನ್ನದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವರಿಗೆ ಗೊತ್ತು, ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು. ಇದು ಪ್ರೇಮಸ್ ಹಾಗೂ ಸಾಹಿತ್ಯ ಲೋಕದಲ್ಲಿ ಅವರ ಪ್ರೇಮಾಂಕುರದ ಮಾತುಗಳು ನಾವು ಇಲ್ಲಿ ಕವನ ಕಾವ್ಯಗಳ ಮುಖಾಂತರ ನೋಡಬಹುದು. ಹಾಗೆಯೇ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹೆಂಗ ನೋಡಲೇ ನಿನ್ನ. ಇದೊಂದು ಭಾವನಾತ್ಮಕ ಗೀತೆ. ಈ ಗೀತೆಯನ್ನು ನಾವು ಅವರ ದುಃಖೋನ್ಮಾನದಲ್ಲಿ ರಚನೆಯಾದಂಥ ಈ ಕವಿತೆ ಸಾಲುಗಳು. ಇದು ಬೇಂದ್ರೆಯವರ ರಾಷ್ಟ್ರೋತ್ಥಾನ ಟ್ರಸ್ಟ್ ಹಾಗೂ ಅದು ಸಾಧನಕೆರೆ. ಸಾಧನಕೆರೆಯಲ್ಲಿ ಇದು ಸಾಧನಕೆರೆ. ಈ ಕೆರೆಯ ದಡದಲ್ಲಿ ಕೂತು ಅನೇಕ ಕವಿತೆಗಳನ್ನು, ಕವನಗಳನ್ನು, ವಿಮರ್ಶೆಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ.